वर्ष निर्भवती भारत अभ्युत्थानां धर्मस्य तदात्मानां शोषाम्य परित्राणाय साधूनां विनाशाय च दुष्कृता संभवामि ಕರ್ನಾಟಕದ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದ್ದಿರ್ತ ಆಶ್ಚರ್ಯ ಪಡ್ತಾ ಇದ್ದೀರಾ? ಏನು ಗೊತ್ತಾ? ಈ ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾದಾಗ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಲಧನಿಕರ ತಪ್ಪೋಲಿಕೆ ಹೆಚ್ಚಾದಾಗ ಅದನ್ನ ಮತ ಹಾಕಲಿಕ್ಕೆ ದೇವರು ಯಾವುದಾದ್ರೂ ಆದ್ರೆ ಇದು ಕಲಿಯುಗ. ನಮ್ಮಂತ ಖಳನಾಯಕರನ್ನ ಕೋಟಿನಾಯಕ ದೊಡ್ಡವ ಈ ಧರ್ಮರಾಜ್, ದೊಡ್ಡವ ಈ ಧರ್ಮರಾಜ್, ಸ್ವಚ್ಛನಾಯಕ ದೊಡ್ಡವ ಈ ಧರ್ಮರಾಜ್. ಅಪ್ಪರಿಸಿದರೆ ಮೂರ್ಕೊಂಡು ಈ ಧರ್ಮರಾಜ್ ಅನ್ನುವ ಹುಲಿ ಸುಮ್ಮನೆ ಬೆಳೆಗಳಿಗೆ ಮಲಗಿದೆ ಅಂದರೆ ಅವನು ಭೇಟಿಯಾಡುವುದನ್ನು ಮರೆತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ತಪ್ಪ. ಒಮ್ಮೆ ಹಸಿವಾಗಿ ಪಂದ್ರ ಬೀಸಿದ್ರ ದಾಟಿ ಯಾವುದು ಎಲ್ಲಿ ಕೆಳಕ್ಕೆ ನೋಡ್ಕೊಂಡು ಕಾಲು ಕೆಳಗೆ ತೀಳಾಕ ವಿಷ ತಿಳ್ಕೊಂಡಿರುವ ಸರ್ಪದ ನೆಕ್ಕೆಯ ಮೇಲೆ ಎಷ್ಟೇ ಹಾಲು ಸುರಿದರು ಅದಕ್ಕೆ ಹಲ್ಲಲ್ಲಿರುವ ವಿಷ ಕಡಿಮೆಯಾಗುವುದಿಲ್ಲ. ಈ ಧರ್ಮರಾಜನ ಮುಂದೆ ಎಷ್ಟೇ ಒಳಪಿನ ಮಾತು ಆಡಿದರು ಮನಸ್ಸಿನಲ್ಲಿ ತುಂಬಿಕೊಡುವ ದ್ವೇಷ ಕಡಿಮೆ ಆಗುವುದಿಲ್ಲ. ಈ ಧರ್ಮರಾಜ್ ಅಂದರೆ ತಿಳಿದಿರುವ ಈ ಊರ ಜನರಿಗೆ ಪಕ್ಷಿನಾಗಲ ಗೊತ್ತು ಇದು ವಿಷ ಕೊಟ್ಟಿದ ಸರ್ಪ. ಆದರೆ ಈ ಊರಲ್ಲಿ ನನಗೆ ಎದುರಾಗಿ ನಿಂತು ಮಾತನಾಡಬೇಕಂತೂ ಇನ್ನೂ ಯಾರು ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ, ಹುಟ್ಟುವುದಕ್ಕೂ ಬಿಡುವುದೂ ಇಲ್ಲ. ಜನರನ್ನು ಮರಳು ಮಾಡಿ ಈ ಧರ್ಮರಾಜನನ್ನು ದೇವರೆಂದು ಪೂಜಿಸುವ ಹಾಗೆ ಮಾಡಿಲ್ಲ. ನನ್ನ ಹೆಸರು ಶ್ರೀಮಂತ ಧರ್ಮರಾಜ.
ಮನಸ್ಸಿಗೆ ಶಾಂತಿ. ಅಂದು ನೋಡಿ ಬಳೆ ಹೊರಟು ನಮಸ್ಕಾರಕ್ಕೆ ಅದ್ಯಾವ ಮಾತು ಅಂತ ಆಡುತ್ತಿರುವಿರಿ ಶ್ರೀಮಂತರೇ? ಮಾತು ಯಾವುದು? ಶಿವಪ್ಪ, ನನ್ನ ಮನೆಯ ಮುಂದೆ ನಿಂತು ಸಾವಿರಾರು ಜನ ಕೈ ಒಡ್ಡಿ ತುತ್ತು ಅನ್ನಕ್ಕಾಗಿ ಕೈ ಒಡ್ಡಿ ತಿನ್ನುವಾಗ ನನಗೆ ಸಿಕ್ಕಂತೆ ಮಾತನಾಡುವಂತೆ ಹಿಂದೆ ಇರುವ ನಿನ್ನ ಮಗನ ಬಲವೋ ಎಲ್ಲ ನಿನ್ನ ಬಡತನ ಸ್ವತ್ತು. ಇಲ್ಲ ಶ್ರೀಮಂತರೇ, ಅಂತ ವಿಷಯ ಯಾವುದೂ ಇಲ್ಲ. ಅದು ಅಲ್ಲದೆ ಹುಲಿಯಂತೆ ಇರುವರು ನೀವು, ಹಸುವಿನಂತೆ ಇರುವರು ನಾವು. ಅದು ಬಿಟ್ಟು ನಾವು ನಿಮಗೆ ಏನೋ ಶಿವಪ್ಪ ನೀ ಹೇಳುದು ನಾವೇ ಶ್ರೀಮಂತರ ಮುಂದೆ ಬಂದ ಇದ್ದೊಂದಿಲ್ಲದೊಂದು ಸುಳ್ಳು ಹೇಳಿ ಅಂತ ಮಾಡಿ ಅದ ಆಮೇಲೆ ನನ್ನ ಮಗ ಏನಂದ ಮಾತು ನೆಟ್ಟಗಾನೆ ಮತ್ತು ವಯಸ್ಸು ನನ್ನ ತಂಗಿ ಬಂದಿಗಾಗಿದೆ. ಅಂದರೆ ಟೂರ್ ಹೋಗಿತ್ತು ಬರು ಎತ್ತರ. ಏನು ಮಾಡವನೇ ಯಾಕೋ ಬಾ ಹೊರಗತ್ತೀಯ ಇನ್ನೊಂದು ಮಾತು ನಿಮ್ ಬಾಯಿತ ಬಂದ್ರೆ ಕಾಲಲ್ಲಿರುವ ಮೆಟ್ಟು ಕೈ ಬರಬೇಕಾಗುತ್ತೆ. ಏನು ಸ್ಟ್ರಾಂಗ್ ಐತ್ರಿ ಸೂಪರ್ ಐತ್ರಿ ನೋಡಿ ನೀವು ಮಾತಾಡೋದು ಮಾಡ್ತೀರಿ ನಾಳೆ ನಾನು ಹೆಂಗಾಗಿರಬಾರ್ದು ವಿಚಾರವಾಗಿ ನೀವು ಸ್ವಲ್ಪ ಹಿಂದಕ್ಕೆ ಬನ್ನಿ. ಶಿವಪ್ಪ, ಇಂದು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನಿನಗೆ ಕೊಟ್ಟಿರುವ ಹಣ ಇಲ್ಲ, ನೀನು ಬರೆದು ಕೊಟ್ಟಿರುವ ಫಲ ಇವತ್ತು ತಪ್ಪಿದರೆ ನಿನ್ನ ಹಣ ವಿಚಾರ ಮಾಡು. ಶ್ರೀಮಂತರೇ, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಆದರೆ ಮುಂದಿನ ಬೆಳೆಗೆ ತಪ್ಪದೆ ಹಣ ಕೊಡುತ್ತೀನಿ. ಅದು ನೀವು ನಡೆದರೆ ನನ್ನ ಪ್ರಾಣದಿಂದ ನಿಮ್ಮ ಸಾಲ ಮುಟ್ಟುತ್ತೆ ಅಂದರೆ ಅದು ನಿಮ್ಮ ಕೈಯಲ್ಲಿ ಶ್ರೀಮಂತರೇ. ಅಪ್ಪ, ಏನಂತ ಹೇಳಿದ ಮಾತು? ಶ್ರೀಮಂತರ ಮಕ್ಕಳಿಗೆ ಪ್ರಾಣ ಕೊಡಲು ನಾನೇನು ಕೈಯಾಗ ಬಳಿಪಟ್ಟಿಲ್ಲ. ಒಂದಿನ ಪೀಳಿಗೆಗೆ ಕೊಟ್ಟರಾಯ್ತು, ದೇವರ ಭಕ್ತಿಯ ಸಮೇತ ಕೊಟ್ಟಾಗ ಇಸ್ಕೊಳ್ಳಲು ಅದೇನು ಧರ್ಮಸ್ಥಳ ದಾಡುವ ಹಣವಲ್ಲೇ. ಸೂರ್ಯ ತಾಯಿ ತನ್ನ ತಾಯಿ ಗರ್ಭದೊಳಗೆ ಹೋಗುವ ಮುಂಚೆ ಹಣ ಬರಬೇಕು ಒಂದು, ಇಲ್ಲ ನಿಮ್ಮಿಬ್ಬರ ಹೆಣ ಉರುಳಬೇಕು ಒಂದು. ಬೇಡಿ ಶ್ರೀಮಂತರೇ, ದಯವಿಟ್ಟು ಅಂತ ಮಾತಾಡ್ಬೇಡಿ. ನಿಮ್ಮ ಕಾಲನ್ನು ಬೇಡಿಕೊಳ್ತೀನಿ, ಹಾಗೆಲ್ಲ ಅನ್ಬೇಡಿ. ಇದೇ ಚರ್ಚಿಸಲು ಬಹಳ ಜಿಗಿದಾಡ ಬಿಡ್ತೀನಿ ಆ ಚಂದ ಮಾಡಿ ಹಿಡುವ ಕಣ್ಣೀರಿದೆ ಮಾತು ಗಂಟೆಗೆ ನಿಮ್ಮ ಹಣವನ್ನು ಇನ್ನು 15 ದಿನದಲ್ಲಿ ತಂದು ಕೊಡ್ತೀನಿ. ಶ್ರೀಮಂತರೇ, ಅವತ್ತು ನೀರಿದರೆ ಏನು ಮಾಡುತ್ತಿ ಮಾಡು, ಹೊಲದ ಕಾರಣಕ್ಕೆ ಮಾತ್ರ ಸಹಿ ಹಾಕಲ್ಲ. ಆ ಹೊಲದ ವಿಷಯ ನಿನಗೆ ಏಕೆ ಬೇಕು? ನಿನ್ನ ಜನ್ಮಕ್ಕೆ ಕಾರಣ ಗೊತ್ತಿಲ್ಲದ ಕೂಸು ನೀನು. ಶ್ರೀಮಂತರೇ, ನಿಮ್ಮ ತಂದೆಯ ಕಾಲದಿಂದ ಬಂದ ನಾವು ಬಡವರೆಂದರೆ ತಮ್ಮ ಮಕ್ಕಳ ಕಾಲವರು. ಅಂತ ಹೊಟ್ಟೆಯಲ್ಲಿ ನಿಮ್ಮಂತ ದುಷ್ಟ ಹೋಗ್ತಿದೆ ಅಂದರೆ ಆಚಿಕೆ ಬರುತ್ತೆ. ಶಿವಪ್ಪ, ನಿನಗೆ ಏಕೆ ಬೇಕು ಈ ಬೀದಿಯ ಪಿಂಡದ ಕೂಸಿಗೆ ಕರುಣೆ? ಯಾವುದೋ ಗಂಡಸಿನ ಕಾಮಕ್ಕೆ ಶಾಪ ಹಾಕಿದ ಸೂರ್ಯ ಇವನ ತಾಯಿ. ಮಾತನಾಡಿ ಮಗನೇ, ಈ ನೀಚನನ್ನು ಉಳಿಸಿ ಇಂಥ ಪಾಪಿ ಮಕ್ಕಳಿಂದ ಎಷ್ಟೋ ಬಡ ತಾಯಿಗಳು ಬೀದಿಯಲ್ಲಿ ಜೀವನ ಸಾಗುತ್ತಿದ್ದಾರೆ. ಎಂತರಿಂದ ಏನು ಆಗದಲ್ಲಪ್ಪ, ಏನು ಆಗಬೇಕಾಗಿಲ್ಲ.
ಪಿಂಡ, ಇಂದು ನನ್ನ ಮೇಲೆ ಕೈ ಮಾಡಿದೆಯಲ್ಲ, ಇಂದು ನಿನ್ನ ಕಡವಿಸಿಗೆ ಏನಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಶಿವ್ಯ, ಈ ಪುಂಡ ಹುಡುಗನ ಬೆಳೆಸಿ ದೊಡ್ಡ ತಾಯ್ಕಂದಿಯ ಮಗಳೇ ಶೆಟ್ಟಿ, ಕರಿಯ ಮರಿಯನ್ನು ಕಟ್ಟು ಈ ರಾಯನ ಕಾಮಕ್ಕೆ ನಾ ಬೆಟ್ಟಿನ ಹೋಗಲಿಂದ ಮತ್ತು ಇವರು ಸತ್ತು ಬರುತ್ತೆ. ಅಪ್ಪ, ನೀವು ಇನ್ನು ಮನೆಗೆ ಹೋಗಿ. ಇವತ್ತು 10,000 ಹತ್ತು ಹೋಗಲ ಬೆಂಕಿ, ಆ ಬೆಂಕಿಯಲ್ಲಿ ಎಲ್ಲ 10 ಹೇಳುವವರನ್ನು ಸರಿ ಬೇಡಪ್ಪ ರಮೇಶ, ಶ್ರೀಮಂತರ ಕಾಲದಿಂದ ಕ್ಷಮೆ ಕೇಳು. ನನಗೆ ಬೇಕು ಅವರ ಜೊತೆ ಕಾರಸ್ಥಾನ. ಇವಾಗ ದಯವಿಟ್ಟು ಆಗೋದನ್ನೆಲ್ಲ ಮರ್ತು ಬಿಡಿ ಶ್ರೀಮಂತ್ರೆ, ನೀವು ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ. ಕ್ಷಮೆ ಲೇ ರಾಜ, ಕಂಡ ಗಂಡಸರಿಗೆ ಹುಟ್ಟಿದ ಸೋಳೆ ಮಗನಿಗೆ ಇಷ್ಟು ಸೊಪ್ಪು ಇರಬೇಕಾದರೆ ಇನ್ನು ಒಳ್ಳೆಯ ರಕ್ತ ಎಷ್ಟು ಇರಬೇಕು? ನನ್ನ ತಂದೆ ತಾಯಿ ನನ್ನ ಹೆಸರಿಟ್ಟು ಕರೆಯಲು ಹೆಸರಿದ್ದರಂತೆ, ಅಂಥದರಲ್ಲಿ ನನ್ನ ಹೆಸರಿಟ್ಟು ಕರೆಯುವ ಯಾವ ಸೋಳೆಯ ಮಗನೇ? ಹೇ ಕರಿಯ ಮರ್ಯ, ಕಟ್ಟು ಈ ನಾಯನ ಕಂಬಕ್ಕೆ ಚಾಟಿಯನ್ನು. ದಯವಿಟ್ಟು ಹೊಡೆಯಬೇಡಿ, ನಾಳೆ ಹಣ ಕೊಡದಿದ್ದರೆ ನಮ್ಮ ಹಣವನ್ನು ಬಿಟ್ಟು ಕೊಡುತ್ತೇವೆ. ದಯವಿಟ್ಟು ನನ್ನ ಮಗನನ್ನು ಹೊಡೆಯಬೇಡಿ. ಶ್ರೀಮಂತ್ರೆ, ದಯವಿಟ್ಟು ನಮ್ಮನ್ನ ಹೊಡೆಬೇಡಿ, ನಿಮ್ಮ ಕಾಲಿಗೆ ಬೇಡಿಕೊಳ್ತೀನಿ. ಮಣ್ಣ ಬೇಕಾದರೆ ಎಲ್ಲಾದರೂ ಹೋಗಿ ನಿಮ್ಮ ಮೈ ಮಾರಿ ನನ್ನ ಹಣ ತಂದುಕೊಟ್ಟು ತಿಳಿಸಿಕೊಂಡು ಹೋಗೋ ನನ್ನನ್ನು. ನನ್ನ ತಂದೆಗೆ ಮೇಲಾರು ಎನ್ನುವ ನಿನ್ನನ್ನು ನನ್ನ ಬಾಯಲ್ಲಿ ಹೋಗುತ್ತೇನೆ ಮಗಳೇ. ಶ್ರೀಮಂತರೇ, ದಯವಿಟ್ಟು ಹೊಡೆಯಬೇಡಿ ನನ್ನ ಮಗನನ್ನು. ದಯವಿಟ್ಟು ಕಾಲದಿಂದ ಬೆಳೆಯರೆಂದರೆ ತಮ್ಮ ಹೊಟ್ಟೆ ಮಕ್ಕಳ ಹತ್ರ ಕಾಣುವವರು. ಅಂತ ಒಳಗಟ್ಟೆಯಲ್ಲಿ ನಿಮ್ಮಂತ ದುರ್ಗ ಒಳಗುತ್ತೀರಿ ಅಂದ್ರೆ ನಾಚಿಕೆ ಬರುತ್ತೆ. ಲೇಸಿಯ ನನಗೆ ಬುದ್ಧಿ ಹೇಳ್ತಾನೆ ಮಗನ, ನೀನೊಬ್ಬ ಸಂತನ ಮಗ. ನೀನ್ ಯಾವ ಕಾಣಿಸ್ರೆ
ಜಗದೀಶ್, ಈ ವಿಷಯ ನನಗೆ ಗೊತ್ತಿಲ್ಲ. ಈಗ ತಾನೇ ನೀನು ಊರಿಗೆ ಬಂದಿದ್ದೀಯ. ಅದು ಬಿಟ್ಟು ನನಗೆ ಎದುರು ಮಾತನಾಡಿದರೆ ಮಗನು ನಮಗೆಂದು ಮರೆಯಬೇಕಾಗುತ್ತದೆ. ಎಚ್ಚರ! ಶ್ರೀಮಂತರೇ, ನಿಮ್ಮಂತ ಹಿರಿಯರು ನಾನು ಹಿರಿಯವರೇ, ಅದರ ಮೇಲೆ ಕೋಪ ಮಾಡಿದ್ದೇನೆ. ಏಕೆಂದರೆ ಇಷ್ಟು ಒಳ್ಳೆಯವನಲ್ಲ. ಜಗದೀಶ್, ಎತ್ತ ತಂದಿಗೆ ಎದುರು ಆದರೆ ಮಗಳೇ, ನಾನು ನಿನ್ನ ಹೆತ್ತ ತಂದೆ, ನನಗೆ ಎದುರು ಮಾತನಾಡುತ್ತೀಯಾ? ತಪ್ಪು ಮಾಡಲು ತಂದೆ ಆದ್ರೇನು, ತಾಯಿ ಆದ್ರೇನು? ತಪ್ಪು ತಪ್ಪೇ ಅಪ್ಪ. ನನ್ನ ನಾಟ್ಯ ಮುಟ್ಟಾದ ಒಂದು ಕಾಲದಲ್ಲಿ ನ್ಯಾಯ ಹೇಳುವ ಧರ್ಮಾಧಿಕಾರಿಗಳು ಅದೇ ನ್ಯಾಯದ ಸ್ಥಾನಕ್ಕೆ ನಿನ್ನನ್ನು ಕೂಡಿಸಿ ಧರ್ಮ ಕಾಪಾಡ್ತಿ ಅಂತಾನೆ ಧರ್ಮ ರಾಜ ಅಂತ ಹೆಸರಿಟ್ರು. ಆದರೆ ನೀನು ಮಾಡೋದೇನಪ್ಪ, ಧರ್ಮವನ್ನು ತಿಳಿದು ಬಡವರ ಬರದೆ ಆಟ ಆಡೋ ನಿನ್ನನು ನನ್ನ ತಂದೆಗಳು ನಾಟ್ಯ ಮಾತಾಡಿದೆ ನನಗೆ. ನನಗೆ ಎದುರಾದೆಯಲ್ಲ ಮಗಳೇ, ಮುಂದೆ ನಿನ್ನ ನೋಡಿಕೊಳ್ಳುತ್ತೇನೆ. ಕರಿಯ ಕೆಚ್ಚೆಯ ಮಗನನ್ನು ಬನ್ನಿ ಹೋಗೋಣ. ಮುಂದೆ ಏನು ಮಾಡಬೇಕು ಅಂತ ಹೇಳ್ತೇನೆ. ಅವಾಗ ನಾಲ್ಕು ನನ್ನ ತಂದೆ ಮಾಡ್ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನಮಸ್ಕಾರ ಶ್ರೀಮಂತರೇ. ಅಂತ ದೊಡ್ಡ ಮಾತು ಆಡಬೇಡಿ ಶ್ರೀಮಂತರೇ. ನೋಡಿಸಪ್ಪ, ಯಾವುದೇ ತೊಂದರೆ ಬಂದ್ರು ನಾನು ಸಾಲ್ವ್ ಮಾಡ್ತೀನಿ, ಆಯ್ತಾ? ನೀವು ಎಷ್ಟೇ ಹಿರಿಯರು ಅಂತ ದೊಡ್ಡ ತಪ್ಪು ಮಾಡಲಾಗುತ್ತದೆ. ಇರಲಿ, ನಾನು ಕರ್ಕೊಂಡು ಹೋಗಿ ಶಿವಪ್ಪ, ಇವಳು ನಿನ್ನ ಮಗಳೇ? ಶ್ರೀಮಂತರೇ, ಇವಳು ನನ್ನ ಮಗಳು. ನಿಮ್ಮ ಋಣವನ್ನು ನಾವು ಯಾವತ್ತೂ ಮರೆಯಲಿಲ್ಲ ಶ್ರೀಮಂತರೇ. ಎಂತವರು ಹಟ್ಟಿಯಲ್ಲಿ ಅಂತವರು ಹೋಗಿದ್ರು. ನಿಮ್ಮ ತಂದೆಗೆ ಬಡವರಂದರೆ ಚಂದ ಕಾರುತ್ತಾರೆ. ಆದರೆ ನೀವು ದೇವರು ಬರುತ್ತಾರೆ. ಎಂತ ನ್ಯಾಯ ನಡೀತಿದೆ ಈ ಧರ್ಮ ದೊಡ್ಡನ ಮನೆ. ಎಂತ ದುಷ್ಟ ವ್ಯಕ್ತಿ ನನ್ನ ತಂದೆ. ಅವರನ್ನು ನೀನೇ ಕಾಪಾಡಬೇಕಪ್ಪ. ಆದರೆ ಎಂತವರ ಮನೆಯಲ್ಲಿ ಹೇಳಿದೆ ಈ ಗುಲಾಬಿ. ಈ ಗುಲಾಬಿಗೆ ನಾನು ಮುಂದೆ ಆಗ್ತದೆ. ಅವರ ಕೆಂಪುಟಿಯ ಸಮಿತಿಯೇನು ಕೆಂಪು ನೀರು ಈ ಕರೆಯಲ್ಲಿ ಎಷ್ಟು ವರ್ಣಿಸಲಿ ಅವಳ ಮೈ ಬಣ್ಣ. ಆ ಗಂಟೆ ಮೂರುತಿಯರ ಸುಂದರವಾದ ಔತಣದ ಮೈತ್ರಿ, ಅವರ ರೂಪ. ಈ ಹುಲ್ಲು ನನ್ನ ಮನೆ ಸೇರೋದೇ ಎಲ್ಲ ದೇವರಿಗೆ.